ಯೆಹೋಶುವ ಅಧ್ಯಾಯ 15. ಎದೋಮ್ ಸೀಮೆಯು ಚಿನ್ ಅರಣ್ಯವು ಮೇರೆಯಾಗಿರುವ ಕಾನಾನ್ ದೇಶದ ದಕ್ಷಿಣ ಭಾಗವು ಯೆಹೂದ ಕುಲದ ಗೋತ್ರಗಳಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಅದರ ದಕ್ಷಿಣದ ಮೇರೆಯು ಲವಣ ಸಮುದ್ರದ ತೆಂಕಣ ಕೊನೆಯಿಂದ ತೊಡಗಿ ಅಕ್ರಬೀಮ್ ಎಂಬ ಕಣಿವೆಯ ದಕ್ಷಿಣ ಮಾರ್ಗವಾಗಿ ಚಿನಿಗೆ ಹೋಗುವುದು. ಅಲ್ಲಿಂದ ಕಾದೇಶ್ ಬರ್ನೇಯದ ದಕ್ಷಿಣ ಮಾರ್ಗವಾಗಿ ಹೆಚ್ರೋನಿಗೂ, ಅಲ್ಲಿಂದ ಏರುತ್ತಾ ಅದ್ದಾರಿಗೂ ಹೋಗಿ ಕರ್ಕದ ಕಡೆಗೆ ತಿರುಗಿಕೊಂಡು ಅಚ್ಮೋನಿನ ಮೇಲೆ ಐಗುಪ್ತದ ಹಳ್ಳಕ್ಕೆ ಬಂದು ಸಮುದ್ರ ತೀರದಲ್ಲಿ ಮುಗಿಯುವುದು. ಇದು ಅದರ ತೆಂಕಣ ಮೇರೆ. ಯೋರ್ದನ್ ಹೊಳೆಯ ಮುಖದಿಂದ ಲವಣ ಸಮುದ್ರವೆಲ್ಲ ಅದರ ಪೂರ್ವ ದಿಕ್ಕಿನ ಮೇರೆ. ಅದರ ಉತ್ತರ ದಿಕ್ಕಿನ ಮೇರೆಯು ಯೋರ್ದನ್ ಹೊಳೆ ಲವಣ ಸಮುದ್ರವನ್ನು ಕೂಡುವ ಸ್ಥಳದಿಂದ ತೊಡಗಿ ಬೇತ್ ಹೋಗ್ಲಾ, ಬೇತ್ ಅರಾಬದ ಉತ್ತರ ಪ್ರಾಂತ, ರೂಬೇನನ ಮಗನಾದ ಬೋಹನನ ಬಂಡೆ, ಅಖೋರಿನ ತಗ್ಗು ಇವುಗಳ ಮೇಲೆ ದೆಬೀರಿಗೆ ಹೋಗುತ್ತದೆ. ಅದು ಅಲ್ಲಿಂದ ಉತ್ತರಕ್ಕೆ ತಿರುಗಿಕೊಂಡು ಹಳ್ಳದ ದಕ್ಷಿಣದಲ್ಲಿರುವ ಅದುಮೀಮಿಗೆ ಹೋಗುವ ದಾರಿಯ ಎದುರಿನಲ್ಲಿರುವ ಗಿಲ್ಗಾಲ್, ಏನ್ ಶೆಮೆಶ್ ಅನ್ನಿಸಿಕೊಳ್ಳುವ ಬುಗ್ಗೆ, ಏನ್ ರೋಗೆಲ್ ಇವುಗಳ ಮೇಲೆ ಬೆನ್ ಹಿನ್ನೋಮನ ತಗ್ಗಿಗೆ ಹೋಗುತ್ತದೆ. ಅಲ್ಲಿಂದ ಅದು ಯೆರೂಸಲೇಮ್ ಪಟ್ಟಣವು ಕಟ್ಟಲ್ಪಟ್ಟಿರುವ ಯೆಬೂಸಿಯರ ಬೆಟ್ಟದ ದಕ್ಷಿಣ ಮಾರ್ಗವಾಗಿ ಹಿನ್ನೋಮ್ ತಗ್ಗಿನ ಪಶ್ಚಿಮದಲ್ಲಿಯೂ ರೆಫಾಯಿಮ್ ತಗ್ಗಿನ ಉತ್ತರದಲ್ಲಿಯೂ ಇರುವ ಬೆಟ್ಟದ ತುದಿಗೆ ಹೋಗುತ್ತದೆ. ಅದು ಆ ಬೆಟ್ಟದ ತುದಿಯಿಂದ ಮುಂದೆ ನೆಪ್ತೋಹ ಬುಗ್ಗೆ, ಎಫ್ರೋನ್ ಬೆಟ್ಟದ ಪಟ್ಟಣಗಳು ಇವುಗಳ ಮೇಲೆ ಕಿರ್ಯಾತಾರೀಮ್ ಅನ್ನಿಸಿಕೊಳ್ಳುವ ಬಾಲಾ ಎಂಬ ಊರಿಗೆ ಹೋಗುತ್ತದೆ. ಅಲ್ಲಿಂದ ಪಶ್ಚಿಮದಲ್ಲಿರುವ ಸೇಯೀರ್ ಬೆಟ್ಟದ ಕಡೆಗೆ ತಿರುಗಿಕೊಂಡು ಕೆಸಾಲೋನ್ ಅನ್ನಿಸಿಕೊಳ್ಳುವ ಯಾರೀಮ್ ಬೆಟ್ಟದ ಉತ್ತರ ಮಾರ್ಗವಾಗಿ ಇಳಿಯುತ್ತಾ ಬೆತ್ ಶೆಮೆಷ್ಗೂ, ಅಲ್ಲಿಂದ ತಿಮ್ನಾ ಊರಿಗೆ ಬಂದು ಅಲ್ಲಿಂದ ಉತ್ತರ ದಿಕ್ಕಿನಲ್ಲಿರುವ ಎಕ್ರೋನ್ ಗುಡ್ಡಕ್ಕೆ ಹೋಗಿ ಶಿಕ್ಕೇರೋನಿಗೆ ತಿರುಗಿಕೊಂಡು ಬಾಲಾ ಗುಡ್ಡದ ಮೇಲೆ ಯಬ್ನೇಲಿಗೆ ಹೋಗಿ ಸಮುದ್ರ ತೀರದಲ್ಲಿ ಮುಗಿಯುವುದು. ಮಹಾಸಾಗರದ ತೀರವೇ ಪಶ್ಚಿಮ ಮೇರೆಯು. ಯೆಹೂದ ಗೋತ್ರಗಳ ದೇಶದ ಸುತ್ತಣ ಮೇರೆಗಳು ಇವೆ. ಯೆಹೋಶುವನು ಯೆಹೋವನ ಅಪ್ಪಣೆಯಂತೆ ಯೆಫುನ್ನೆಯ ಮಗನಾದ ಕಾಲೇಬನಿಗೆ ಯೆಹೂದ ಕುಲದವರ ಮಧ್ಯದಲ್ಲಿಯೇ ಅನಾಕನ ತಂದೆಯಾದ ಅರ್ಬನ ಪಟ್ಟಣವಾಗಿದ್ದ ಹೆಬ್ರೋನನ್ನು ಕೊಟ್ಟನು. ಕಾಲೇಬನು ಶೇಷೈ, ಅಹಿಮನ್, ತಲ್ಮೈ ಎಂಬ ಅನಾಕನ 3 ಮಂದಿ ಮಕ್ಕಳನ್ನು ಅಲ್ಲಿಂದ ಹೊರಡಿಸಿಬಿಟ್ಟನು. ಅನಂತರ ಅವನು ಹೊರಟು ಕಿರ್ಯತ್ ಸೇಫೇರ್ ಅನ್ನಿಸಿಕೊಳ್ಳುತ್ತಿದ್ದ ದೆಬೇರಿನ ನಿವಾಸಿಗಳೊಡನೆ ಯುದ್ಧ ಮಾಡಿದನು. ಅವನು ಕಿರ್ಯತ್ ಸೇಫೆರನ್ನು ಹಿಡಿದುಕೊಳ್ಳುವವನಿಗೆ ನನ್ನ ಮಗಳಾದ ಅಕ್ಷಾ ಎಂಬಾಕೆಯನ್ನು ಮದುವೆ ಮಾಡಿಕೊಡುತ್ತೇನೆ ಅಂದನು. ಕೆನಜನ ಮಗನೂ ಕಾಲೇಬನ ತಮ್ಮನೂ ಆದ ಒತ್ನೀಯೇಲನು ಅದನ್ನು ತೆಗೆದುಕೊಳ್ಳಲು ಅವನಿಗೆ ತನ್ನ ಮಗಳಾದ ಅಕ್ಷಾ ಎಂಬಾಕೆಯನ್ನು ಮದುವೆ ಮಾಡಿಕೊಟ್ಟನು. ಆಕೆಯು ಬರುತ್ತಿರುವಾಗ ತನ್ನ ತಂದೆಯ ಹತ್ತಿರ ಭೂಮಿಯನ್ನು ಕೇಳಬೇಕೆಂದು ಗಂಡನನ್ನು ಪ್ರೇರೇಪಿಸಿ ತಾನು ಕತ್ತೆಯ ಮೇಲಿಂದ ಇಳಿದಳು. ಕಾಲೇಬನು ನಿನಗೇನು ಬೇಕೆಂದು ಆಕೆಯನ್ನು ಕೇಳಲು ಆಕೆಯು, ನನಗೊಂದು ದಾನ ಕೊಡಬೇಕು, ನನ್ನನ್ನು ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡು ಅಂದಳು. ಆಗ ಅವನು ಆಕೆಗೆ ಮೇಲಣ ಮತ್ತು ಕೆಳಗಣ ಬುಗ್ಗೆಗಳನ್ನು ಕೊಟ್ಟನು. ಯೆಹೂದ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಥ್ಯದ ವಿವರ. ಎದೋಮ್ ಪ್ರಾಂತವು ಮೇರೆಯಾಗಿರುವ ದಕ್ಷಿಣ ಭಾಗದಲ್ಲಿ ಕಬ್ಜೇಲ್, ಏದೆರ್, ಯಾಗೂರ್, ಕೀನಾ, ದೀಮೋನ, ಅದಾದ, ಖೆದೇಶ್, ಹಾಚೋರ್, ಇತ್ನಾನ್, ಜೀಫ್, ಟೆಲೆಮ್, ಬೆಯಾಲೋತ್, ಹಾಚೋರ್ ಹದತ್ತ, ಹಾಚೋರ್ ಎಂಬುವ ಕಿರಿಯೋತ್ ಹೆಚ್ರೋನ್, ಅಮಾಮ್, ಶೆಮಾ, ಮೋಲಾದ, ಹಚರ್ಗದ್ದ, ಹೆಷ್ಮೋನ್, ಬೇತ್ಫೆಲೆಟ್, ಹಚೂರ್ ಶಿವಾಲ್, ಬೇರ್ಷೆಬ, ಬಿಜ್ಯೋತ್ಯ, ಬಾಲಾ, ಇಯ್ಯೀಮ್, ಎಚೆಮ್, ಎಲ್ಟೋಲದ್, ಕೇಸೀಲ್, ಹೊರ್ಮಾ, ಚಿಕ್ಲಗ್, ಮದ್ಮನ್ನ, ಸನ್ಸನ್ನ, ಲೆಬಾವೋತ್, ಶಿಲ್ಹೀಮ್, ಆಯಿನ್, ರಿಮೋನ್ ಎಂಬ 29 ಪಟ್ಟಣಗಳು, ಅವುಗಳಿಗೆ ಸೇರಿದ ಗ್ರಾಮಗಳು. ಇಳಕಲ್ಲಿನ ಪ್ರದೇಶದಲ್ಲಿ ಎಸ್ಟಾವೋಲ್, ಚೋರ್ಗ, ಅಶ್ನಾ, ಜನೋಹ, ಏಂಗನ್ನೀಮ್, ತಪ್ಪೂಹ, ಏನಾಮ್, ಯರ್ಮೂತ್, ಅದುಲ್ಲಾಮ್, ಸೋಕೋ, ಅಜೇಕಾ, ಶಾರಯಿಮ್, ಅದೀತಯಿಮ್, ಗೆದೇರಾ, ಗೆದೋರೋತಯಿಮ್ ಎಂಬ 14 ಪಟ್ಟಣಗಳು, ಅವುಗಳ ಗ್ರಾಮಗಳು. ಚೆನಾನ್, ಹದಾಶ, ಮಿಗ್ದಲ್ಗಾದ್, ದಿಲಾನ್, ಮಿಚ್ವೆ, ಯೊಕ್ತೇಲ್, ಲಾಕೀಶ್, ಬೊಚ್ಕತ್, ಎಗ್ಲೋನ್, ಕಬ್ಬೋನ್, ಲಹ್ಮಾಸ್,
ಕಿತ್ಲಿಷ್, ಗೆದೇರೋತ್, ಬೇತ್ ದಾಗೋನ್, ನಾಮ, ಮಕ್ಕೇದ ಎಂಬ 16 ಪಟ್ಟಣಗಳು ಅವುಗಳ ಗ್ರಾಮಗಳು. ಲಿಬ್ನ, ಎತೇರ್, ಆಶಾನ್, ಇಫ್ತಾಹ, ಅಶ್ನ, ನೆಚೀಬ್, ಕೆಯೀಲ, ಅಕ್ಜೀಬ್, ಮಾರೇಷ ಎಂಬ 9 ಪಟ್ಟಣಗಳು ಅವುಗಳ ಗ್ರಾಮಗಳು. ಎಕ್ರೋನ್ ಸಂಸ್ಥಾನವು ಅದಕ್ಕೆ ಸೇರಿದ ಗ್ರಾಮನಗರಗಳು. ಎಕ್ರೋನಿನಿಂದ ಸಮುದ್ರದವರೆಗೆ ಅಷ್ಡೋದಿನ ಬಳಿಯಲ್ಲಿರುವ ಸಮಸ್ತ ಗ್ರಾಮಗಳು. ಅಷ್ಡೋದ್ ಸಂಸ್ಥಾನವು ಅದರ ಗ್ರಾಮನಗರಗಳು. ಗಾಜಾ ಸಂಸ್ಥಾನವು ಐಗುಪ್ತ ಹಳ್ಳದ ಉತ್ತರದಲ್ಲಿ ಮತ್ತು ಮಹಾಸಾಗರ ತೀರದಲ್ಲಿ ಇರುವ ಅದರ ಎಲ್ಲ ಗ್ರಾಮನಗರಗಳು. ಬೆಟ್ಟದ ಮೇಲಿನ ಪ್ರದೇಶದಲ್ಲಿರುವ ಶಾಮೀರ್, ಯತ್ತೀರ್, ಸೋಕೋ, ದನ್ನಾ, ದೆಬೀರ್ ಎಂಬ ಕಿರಿಯತ್ ಸನ್ನ, ಅನಾಬ್, ಎಷ್ಟಮೋ, ಅನೀಮ್, ಗೋಷೆನ್, ಹೋಲೋನ್, ಗಿಲೋ ಎಂಬ 11 ಪಟ್ಟಣಗಳು ಅವುಗಳ ಗ್ರಾಮಗಳು. ಅರಬ್, ಧೂಮಾ, ಎಶಾನ್, ಯಾನೂಮ್, ಬೇತ್ ತಪ್ಪೂಹ, ಅಫೇಕಾ, ಹುಮ್ಟಾ, ಹೆಬ್ರೋನ್ ಎಂಬ ಕಿರಿಯತ್ ಅರ್ಬ, ಚಿಯೋರ್ ಎಂಬ 9 ಪಟ್ಟಣಗಳು ಅವುಗಳ ಗ್ರಾಮಗಳು. ಮಾವೋನ್, ಕರ್ಮೆಲ್, ಜೀಫ್, ಯುಟ್ಟಾ, ಇಜ್ರೇಲ್, ಯೊಗ್ದೆಯಾಮ್, ಜನೋಹ, ಕಯಿನ್, ಗಿಬೆಯ, ತಿಮ್ನಾ ಎಂಬ 10 ಪಟ್ಟಣಗಳು ಅವುಗಳ ಗ್ರಾಮಗಳು. ಹಲ್ಹೂಲ್, ಬೇತ್ಚೂರ್, ಗೆದೋರ್, ಮಾರಾತ್, ಬೇತನೋತ್, ಎಲ್ಟೆಕೋನ್ ಎಂಬ 6 ಪಟ್ಟಣಗಳು ಅವುಗಳ ಗ್ರಾಮಗಳು. ಕಿರ್ಯತ್ಯಾರೀಮ್ ಅನ್ನಿಸಿಕೊಳ್ಳುವ ಕಿರ್ಯತ್ ಬಾಳ್, ರಬ್ಬಾ ಎಂಬ 2 ಪಟ್ಟಣಗಳು ಅವುಗಳ ಗ್ರಾಮಗಳು. ಅರಣ್ಯದಲ್ಲಿರುವ ಬೇತ್ ಅರಾಬಾ, ಮಿದ್ದೀನ್, ಸೆಕಾಕ, ನಿಬ್ಷಾನ್, ಉಪ್ಪಿನ ಪಟ್ಟಣ, ಏಂಗೆದಿ ಎಂಬ 6 ಪಟ್ಟಣಗಳು ಅವುಗಳ ಗ್ರಾಮಗಳು. ಯೆರೂಸಲೇಮಿನಲ್ಲಿ ವಾಸವಾಗಿದ್ದ ಎಬೂಸಿಯರನ್ನು ಹೊರಡಿಸುವುದು ಯೆಹೂದ ಕುಲದವರಿಂದ ಆಗದೆ ಹೋಯಿತು. ಆದದರಿಂದ ಅವರು ಇಂದಿನವರೆಗೂ ಯೆಹೂದ ಕುಲದವರೊಡನೆ ಯೆರೂಸಲೇಮಿನಲ್ಲೇ ವಾಸವಾಗಿದ್ದಾರೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ 15ನೇ ಅಧ್ಯಾಯ, ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 15. 14ನೇ ಅಧ್ಯಾಯದಲ್ಲಿ ಕಾಲೇಬನ ಸಾಕ್ಷಿಯನ್ನು ಕಾಣಬಹುದು. ಕಾಲೇಬನು ಈಗ 85 ವಯಸ್ಸುಳ್ಳ ವೃದ್ಧನಾಗಿದ್ದಾನೆ ಮತ್ತು ಯೆಹೋಶುವನು ಕೂಡ ವೃದ್ಧನಾಗಿ ತನ್ನ ಅಧಿಕಾರ ವಹಿಸಿಕೊಂಡಿರುವಾಗ ಇಬ್ಬರು ಮಹಾಪುರುಷರು, ಮಹಾಭಕ್ತರು, ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತರಾದ ಇಬ್ಬರು ವ್ಯಕ್ತಿಗಳು ಸಂಧಿಸುವಂಥ, ಭೇಟಿಯಾಗುವಂಥ, ಮಾತನಾಡುವಂಥ, ವ್ಯವಹರಿಸುವಂಥ, ಪ್ರಾರ್ಥಿಸುವಂಥ ಅಥವಾ ಆಶೀರ್ವದಿಸುವಂಥ ಒಂದು ದೃಶ್ಯ ಈ ಯೆಹೋಶುವ 14ರಲ್ಲಿದೆ. ಹೌದು, ಮೋಶೆ ಕೆಲವು ಜನರು, ಅಂದರೆ ಒಂದೊಂದು ಗೋತ್ರದವರಿಗೆ ಒಬ್ಬರಂತೆ 12 ಗೋತ್ರದವರನ್ನು ನಾಯಕರನ್ನಾಗಿ ಕಳುಹಿಸಿ ಹೋಗಿ ಕಾನಾನ್ ದೇಶವನ್ನು ನೀವು ಸಂಚಾರ ಮಾಡಿ ಬನ್ನಿರಿ ಎಂಬುದಾಗಿ ಕಳಿಸಿದಾಗ ಅದನ್ನು ನೋಡಿಬಿಟ್ಟು 10 ಜನರು ನಕಾರಾತ್ಮಕವಾದ ವರದಿ ಸಲ್ಲಿಸಿದರು. ಅವರು ಅಪನಂಬಿಕೆಯ ಮಾತನಾಡಿದರು. ನಮ್ಮಿಂದ ಆಗೋದಿಲ್ಲ, ಅವರು ಬಲಿಷ್ಠರು, ಆ ದೇಶದವರು ಎಂಬುದಾಗೆಲ್ಲ ಹೇಳಿದರು. ಆದರೆ 12 ಜನರಲ್ಲಿ ಇಬ್ಬರು ಮಾತ್ರ ಮೋಶೆಗೆ ಸಕಾರಾತ್ಮಕವಾದ ವಿಶ್ವಾಸದ ಅರಿಕೆ, ನಂಬಿಕೆಯ ನಿರೀಕ್ಷೆಯ ಒಂದು ಹೇಳಿಕೆಯನ್ನು ವರದಿಯ ರೂಪದಲ್ಲಿ ಸಲ್ಲಿಸಿದರು. ಆ ಇಬ್ಬರು, ಒಬ್ಬನು ಯೆಹೋಶುವನು, ಮತ್ತೊಬ್ಬನು ಕಾಲೇಬನು. ಕಾಲೇಬನ ವಿಷಯವಾಗಿ ದೇವರಿಗಾಗಲೇ ಒಂದು ಸಾಕ್ಷಿ ಹೇಳುವಂಥದ್ದನ್ನು ಅರಣ್ಯಕಾಂಡದಲ್ಲಿ ನಾವು ನೋಡ್ತಕ್ಕದ್ದು. ಅದು ಒಳ್ಳೆಯದು, ಈಗ ಅದನ್ನು ನಾವು ನೋಡುವಂಥದ್ದಂತ ನನಗೆ ಅನಿಸ್ತದೆ. ಯಾಕಂದರೆ ದೇವರು 14ನೇ ಅಧ್ಯಾಯದಲ್ಲಿ
ಈ ಕಾಲೇಬನ ಕುರಿತಾಗಿ ಒಂದು ಮಾತು ಹೇಳುವಂಥದ್ದನ್ನು ನೀವು ಗಮನಿಸಬಹುದು. 24ನೇ ವಚನ ನಿಮಗಾಗಿ ಪ್ರಿಯರೇ ಓದ್ತೇನೆ. ಅರಣ್ಯಕಾಂಡ 14:24 ದೇವರು ತಾನೇ ಹೇಳಿದಂಥ ಒಂದು ಮಾತು, ನನ್ನ ದಾಸನಾದ ಕಾಲೇಬನು. ಕಾಲೇಬ ಅಂತೇಳಿದರೆ ದೇವರ ಶಕ್ತಿ, ದೇವರ ಬಲ, ದೇವರ ರಭಸ, ದ ಫೋರ್ಸ್ ಆಫ್ ಗಾಡ್, ದೇವರ ಒತ್ತಡ ಅಂತ ಕೂಡ ಹೇಳ್ಬೋದು. ಆದ ಕಾರಣ ಆ ಕಾಲೇಬನ ಕುರಿತಾಗಿ ದೇವರು ಹೇಳುವಂಥದ್ದು, ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ. ಎಂಥ ಮನಸ್ಸು? ಗೊಣಗುಟ್ಟುವ ಮನಸ್ಸು, ಅಪನಂಬಿಕೆಯ ಮನಸ್ಸು, ತಿರುಗಿ ಬೀಳುವ ಮನಸ್ಸು. ಆ ರೀತಿಯಾಗಿ ಅಂಥ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ಅವನ ಸಂತತಿಯವರು ಅದನ್ನು ಸ್ವಾಧೀನ ಮಾಡಿಕೊಳ್ಳುವರು ಎಂಬುದಾಗಿ ದೇವರು ಹೇಳಿದಂಥ ಅದೇ ಮಾತನ್ನು ಈಗ ಕಾಲೇಬನು ಸುಮಾರು 45 ವರ್ಷಗಳಾದ ಮೇಲೆ ನೆನಪಿಸಿಕೊಂಡು ಅವನು ಈಗ ಯೆಹೋಶುವನಿಗೆ ದೇವರು ಹೇಳಿದಂಥ ಮಾತನ್ನು, ಸಾಕ್ಷಿಯಲ್ಲಿ 2 ವಿಧ, 2 ಒಳ್ಳೆಯದೇ. ಒಂದು ಮನುಷ್ಯರು ದೇವರಿಗೆ ಕೊಡುವಂಥ ಸಾಕ್ಷಿ, ಅದು ಸಾಕ್ಷಿಯಲ್ಲಿ ಅಸ್ಥಿವಾರ ಅಂತ ಹೇಳ್ಬೋದು, ಸಾಕ್ಷಿಯಲ್ಲಿ ಅದು ಪ್ರಾರಂಭ ಅಂತ ಹೇಳ್ಬೋದು, LKG ಸಾಕ್ಷಿ ಅಂತ ನಾನು ಕರಿತೇನೆ. ಆದರೆ ಸಾಕ್ಷಿಯಲ್ಲಿ ಮಹತ್ತಾದದ್ದು ಮನುಷ್ಯರು ದೇವರ ಬಗ್ಗೆ ಕೊಡೋ ಸಾಕ್ಷಿ ಅಲ್ಲ, ಅದು ಒಳ್ಳೆಯದೇ. ಆದರೆ ದೇವರು ಮನುಷ್ಯರ ಬಗ್ಗೆ ಕೊಡುವಂಥ ಸಾಕ್ಷಿ ಬಹಳ ಅಮೂಲ್ಯವಾದದ್ದು. ಅದು PhD ಸಾಕ್ಷಿ ಅಂತ ಹೇಳ್ಬೋದು. ಅದು ಅತ್ಯಂತ ಗೌರವನೀಯವಾದಂಥ ಒಂದು ಸಾಕ್ಷಿ. ಮೋಶೆ ಅಂತ, ನನ್ನ ಸೇವಕನಾದ ಮೋಶೆ ಅಂತ ಅರಣ್ಯಕಾಂಡ 12ರಲ್ಲಿ ದೇವರು ಮೋಶೆ ಬಗ್ಗೆ ಸಾಕ್ಷಿ ಕೊಟ್ಟನು. ಆದರೆ ಅರಣ್ಯಕಾಂಡ 14ರಲ್ಲಿ ಕಾಲೇಬನ ಬಗ್ಗೆ ದೇವರು ಸಾಕ್ಷಿ ಕೊಡ್ತಾನೆ. ಅದೇ ಸಾಕ್ಷಿಯನ್ನು ಕಾಲೇಬನು ತಕ್ಕೊಂಡು ಇಲ್ಲಿ ತನ್ನ ಸಾಕ್ಷಿಯನ್ನು ಯೆಹೋಶುವನ ಮುಂದೆ ಕೊಡುವಾತನಾಗಿದ್ದಾನೆ. ಕೊಟ್ಬಿಟ್ಟು ನನಗೆ ಪಾಲನ್ನು ಕೊಡು ಎಂಬುದಾಗಿ ಹೇಳಿ, ನನಗೆ ಬೇಕಾದದ್ದು ಇಂಥ ಒಂದು ಪರ್ವತ ಎಂಬುದಾಗಿ ಹೆಬ್ರೋನನ್ನು ಅವನು ತಕ್ಕೊಳ್ತಾನೆ. ಯಾಕಂದರೆ ಕಾಲೇಬನು ಯಹೂದ ಕುಲದವರನ್ನು ಕರ್ಕೊಂಡು ಹೋಗಿ ಆ ರೀತಿಯಾಗಿ ಮಾತಾಡಿ ಆ ಒಂದು ಸ್ವಾಸ್ಥ್ಯವನ್ನು ಪಡ್ಕೊಳ್ತಾನೆ. ಮತ್ತು 85 ವಯಸ್ಸಿರುವಂಥ ಕಾಲೇಬನಿಗೆ ಹೇಳ್ತಾನೆ, ನಾನು 40 ವಯಸ್ಸಿನಲ್ಲಿ ಇದ್ದಾಗ ಮೋಶೆ ನನ್ನನ್ನು ಕಳಿಸಿದಾಗ ನನಗೆ ಎಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ವಾವ್, ಆಶ್ಚರ್ಯ. 14ನೇ ಅಧ್ಯಾಯ ಯೆಹೋಶುವ 11ನೇ ವಚನ, ಮೋಶೆ ನನ್ನನ್ನು ಕಳಿಸಿದಾಗ 40 ವಯಸ್ಸಿದ್ದಾಗ ನನಗೆ ಎಷ್ಟು ಬಲ ಇತ್ತು, ಎಷ್ಟು ಶಕ್ತಿ ಇತ್ತು, ಈಗಲೂ ಅಷ್ಟಿದೆ. ಅದನ್ನು ರುಜುಪಡಿಸುವಂತೆ, ಸ್ಪಷ್ಟಪಡಿಸುವಂತೆ, ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ ಎಂಬುದಾಗಿ ಕಾಲೇಬನು ಯೆಹೋಶುವನ ಮುಂದೆ ಸಾಕ್ಷಿ ಕೊಡ್ತಾನೆ. ಸಾಕ್ಷಿ ಕೊಟ್ಬಿಟ್ಟು ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು ಎಂಬುದಾಗಿ ಹೇಳ್ತಾನೆ. ಹೆಬ್ರೋನ್ ಆ ಪ್ರಾಂತವನ್ನು ಅವನು ಆಯ್ಕೆ ಮಾಡಿಕೊಳ್ತಾನೆ. ಆದರೆ ಅಲ್ಲಿ ದೊಡ್ಡ ದೊಡ್ಡ ಉನ್ನತ ಪುರುಷರು, ಜಾಯಿಂಟ್ಸ್, ರಾಕ್ಷಸರಂಥ ಜನರಿದ್ದಾರೆ ಎಂಬಂಥ ಮಾತು ಯೆಹೋಶುವನಿಗೂ ಗೊತ್ತಿತ್ತು, ಕಾಲೇಬನಿಗೂ ಗೊತ್ತಿತ್ತು, ಇಸ್ರಾಯೇಲರಿಗೂ ಗೊತ್ತಿತ್ತು. ಆದರೆ ಅದೇ ಸ್ಥಳನೇ ನನಗೆ ಬೇಕು, ದೊಡ್ಡ ಚಾಲೆಂಜ್ ಇರುವಂಥ ಸ್ಥಳನೇ ನನಗೆ ಬೇಕು ಎಂಬುದಾಗಿ ಹೇಳಿಬಿಟ್ಟು ಒಂದು ಸಾಕ್ಷಿಯನ್ನು, ಒಂದು ನಿರೀಕ್ಷೆಯ ಅರಿಕೆಯನ್ನು ಮಾಡ್ತಾನೆ. ಅದು ಚೆನ್ನಾಗಿದೆ. ಅದೇನೆಂದರೆ, ಅವರೆಲ್ಲರನ್ನೂ ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ
ಸಹಾಯ ಮಾಡುವೆನೆಂದು ನಿರೀಕ್ಷಿಸಿಕೊಂಡಿದ್ದೇನೆ. ಸಹಾಯ ಮಾಡುವನು, ದೇವರು ಸಹಾಯ ಮಾಡ್ತಾನೆ. ಆದ ಕಾರಣ ಅದನ್ನೇ ಕೊಡು. 40 ವಯಸ್ಸಿನಲ್ಲಿದ್ದಾಗ ಇದ್ದಂಥ ಅದೇ ಶಕ್ತಿ ಈಗಲೂ 85 ವಯಸ್ಸಿನಲ್ಲಿದೆ, ನನಗೆ ಕೊಡು ಅಂತ ಹೇಳಿದಾಗ ಯೆಹೋಶುವನು ಭಾಳ ಸಂತೋಷವಾಗಿರಬೇಕು. ಯಾಕಂದರೆ ಸಮಕಾಲಿಕನು, ಇಬ್ಬರು ಒಟ್ಟಾಗಿ 40 ವಯಸ್ಸು ಸುಮಾರಿದ್ದಾಗ 45 ವರ್ಷಗಳ ಹಿಂದೆ ಅವರಿಬ್ಬರು ಹೋಗಿದ್ದರು, ದೇಶವನ್ನು ಸಂಚಾರ ಮಾಡಿದರು. ಈಗ ಇಬ್ಬರು ಕೂಡ ದೇಶದಲ್ಲಿದ್ದಾರೆ. ಮತ್ತು ಯೆಹೋಶುವನು ಆ ಕಾಲೇಬನನ್ನು ಆಶೀರ್ವದಿಸ್ತಾನೆ. 15ನೇ ಅಧ್ಯಾಯ, ಇದರಲ್ಲಿ ಹೆಚ್ಚಾಗಿ ಯೆಹೂದ ಕುಲದ ಸ್ವಾಸ್ಥ್ಯದ ಬಗ್ಗೆ ಇದೆ. ಇದರಲ್ಲಿ ಒಂದು ಮಾತು ನಾನು ಅನಂತರ ಮುಂದಿನ ಅಧ್ಯಾಯಗಳು ಓದುವಾಗ ನಾನು ಹೇಳ್ತೇನೆ, ಈಗಲೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಈಗಾಗಲೇ ದೇವರು ಸ್ವದೇಶವನ್ನು ಅಥವಾ ಕಾನಾನ್ ದೇಶವನ್ನು ಅಥವಾ ವಾಗ್ದಾನದ ದೇಶವನ್ನು ಯೆಹೋಶುವನ ಮುಖಾಂತರವಾಗಿ ದೇವರು ಕೊಟ್ಟಿದ್ದಾನೆ, ಕೊಟ್ಟಾಯಿತು. ಆದರೆ ಒಂದು ವಿಷಾದಕರವಾದಂಥ ಸಂಗತಿ ಏನಂತ ಹೇಳಿದರೆ, ಈ ಗೋತ್ರದವರು ಅಥವಾ ಈ 12 ಕುಲದವರಲ್ಲಿ ಹೆಚ್ಚಿನ ಅಂಶ ಜನರು ಅದನ್ನು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ತಡ ಮಾಡ್ತಾರೆ. ಅದರ ಅನ್ವಯ ಏನಂದರೆ, ಇಂದಿಗೂ ಕೂಡ ದೇವರು ನಮಗೆ ಅನೇಕ ವಿಷಯಗಳನ್ನು ಈಗಾಗಲೇ ಕೊಟ್ಬಿಟ್ಟಿದ್ದಾನೆ. ಆದರೆ ಅದನ್ನು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ನಾವು ತಡ ಮಾಡ್ತಾ ಇದ್ದೇವೆ. ದೇವರಿಗಾಗಲೇ ಕೊಡೋದೆಲ್ಲ ಕೊಟ್ಟಾಯಿತು, ಆದರೆ ನಾವು ತಡ ಮಾಡ್ತಾ ಇದ್ದೇವೆ, ಹಿಂಜರಿತಾ ಇದ್ದೇವೆ, ಸಾವಕಾಶವನ್ನು ಮಾಡುವವರಾಗಿದ್ದೇವೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ. 1ನೇ ಕೊರಿಂಥ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ. ಅದು ಪೌಲನು ಕೊರಿಂಥದವರಿಗೆ ಹೇಳುವಂಥ ಒಂದು ಮಾತು. 1ನೇ ಕೊರಿಂಥ 3ನೇ ಅಧ್ಯಾಯದಲ್ಲಿರುವಂಥದ್ದು. ಇದನ್ನು ನಾನು ಕೆಲವು ವರ್ಷಗಳ ಹಿಂದೆ ಓದಿದಾಗ ಭಾಳ ಆಶ್ಚರ್ಯ ಅನಿಸಿತು ನನಗೆ. ಆದರೂ ಕೂಡ ಪ್ರಿಯರೇ, ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಳ್ಳಿ. 1ನೇ ಕೊರಿಂಥ 3ನೇ ಅಧ್ಯಾಯ ಮತ್ತು 21ರಿಂದ ಇರುವಂಥ ವಚನ. ಅದು ಹೀಗೆ ಪ್ರಾರಂಭವಾಗ್ತದೆ. ಅದೇನಂತ ಹೇಳಿದರೆ, ಯಾಕೆಂದರೆ ಸಮಸ್ತವೂ ನಿಮ್ಮದು, ಸಮಸ್ತವೂ ನಿಮ್ಮದು. ಆ ರೀತಿಯಾಗಿ ಹೇಳಿಬಿಟ್ಟು ಅದನ್ನು ವಿವರಿಸ್ತಾನೆ. ಪೌಲನಾಗಲಿ, ಅಪೊಲ್ಲೋಸನಾಗಲಿ, ಕೇಫನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಸಮಸ್ತವೂ ನಿಮ್ಮದೇ. ಆದರೆ ವಿಶ್ವಾಸಿಗಳಾದಂಥ ನಾವು ಅದನ್ನು ಸ್ವಾಧೀನ ಮಾಡಿಕೊಳ್ತಾ ಇಲ್ಲ. ದೇವರ ವಾಕ್ಯದಲ್ಲಿ ಅಂಥ ವಾಕ್ಯ ಇದ್ದಾಗ ಅದಕ್ಕೆ ನಾವು ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು. ಹೌದು ದೇವರೇ, ಆಮೇನ್, ನಾನು ನಂಬುತ್ತೇನೆ. ಆಮೇನ್ ಎಂಬಂಥ ಪದದ ಮೂಲ ಆಮೀನ್ ಎಂಬುದಾಗಿ ನಂಬಿಕೆ ಎಂಬಂಥ ಒಂದು ಮಾತು. ಆಮೇನ್ ಅಂದರೆ ನಂಬುತ್ತೇನೆ ಎಂಬುದಾಗಿ ಕೊಡೋ ಒಂದು ಅರ್ಥ. ಹೌದು, ಆ ನಂಬಿಕೆ ನನಗೆ, ನಮಗೆ ಇರಲಿ. ಸಮಸ್ತವೂ ನಿಮ್ಮದೇ, ಸಮಸ್ತವೂ ನಿಮ್ಮದೇ. ಕಾನಾನ್ ದೇಶವು, ವಾಗ್ದಾನ ದೇಶವು ನಿಮ್ಮದೇ ಅಂತ ಹೇಳ್ಬಿಟ್ಟು ದೇವರು ಅನೇಕ ಅದ್ಭುತಗಳನ್ನು ಮಾಡಿ, ಸೂಚಕ ಕಾರ್ಯಗಳನ್ನು ಮಾಡಿ, ಸುಮಾರು 40-45 ವರ್ಷಗಳು ಅವರು ಪ್ರಯಾಣಿಸಿ ಕೊನೆಗೆ ಅವರು ಆ ಒಂದು ಕಾನಾನ್ ದೇಶಕ್ಕೆ ಬಂದಾಗ ಪ್ರವೇಶಿಸದೆ, ಇನ್ನೂ ಕೂಡ ಅದನ್ನು ವಶಪಡಿಸಿಕೊಳ್ಳದೆ, ದೇವರು ಕೊಟ್ಟದ್ದನ್ನು ತೆಗೆದುಕೊಳ್ಳದೆ ಇರುವಂಥ ಒಂದು ಚಿತ್ರವನ್ನು ನೋಡ್ತಾರೆ. ಆದರೆ ನನಗೆ ಆಶ್ಚರ್ಯ ಮತ್ತು ಇಷ್ಟ ಅದೇನಂತ ಹೇಳಿದ್ರೆ, ಕಾಲೇಬನ ಯಹೂದ ಗೋತ್ರದವರು ಅಥವಾ ಯಹೂದ ಕುಲದವರು ಬಂದು ನಮಗೆ ಬೇಕು ಕೊಡು ಅಂತ ಕೇಳ್ಕೊಳ್ತಾರೆ. ಬಹುಶಃ
ಮೊಟ್ಟ ಮೊದಲನೇದಾಗಿ ಈ ಕಾನಾನ್ ದೇಶವನ್ನು ನಮಗೆ ಕೊಡು ಅಂತ ಕೇಳಿದಂಥವರಲ್ಲಿ ಈ ಯಹೂದ ಕುಲದವರೇ. ಯಹೂದ ಅಂದರೆ ಸ್ತೋತ್ರ ಕುಲದವರು. ಸ್ತೋತ್ರವು ಸಮಸ್ತವನ್ನು ಮೊಟ್ಟ ಮೊದಲನೇದಾಗಿ ವಶಪಡಿಸಿಕೊಳ್ತದೆ. ಹೌದು, ಮೋಶೆ ಇದ್ದಾಗಲೇ ಕೆಲವರು ಆ ಕಾನಾನ್ ದೇಶದ ಸ್ವಲ್ಪ ಭಾಗವನ್ನು, ಅಂದರೆ ಹೊರ ಭಾಗವನ್ನು ತಕ್ಕೊಂಡ್ರು. ಇವರಿಗಿಂತ ಮುಂಚೆನೆ, ಯಹೂದ ಗೋತ್ರಕ್ಕಿಂತ ಕುಲಕ್ಕಿಂತ ಮುಂಚೆನೇ ತಕ್ಕೊಂಡ್ರು. ಅವರು ಯಾರಂತ ಹೇಳಿದರೆ ರೂಬೇನ್ ಅವರು. ಆಶ್ಚರ್ಯ ಅಲ್ವಾ? ಹೌದು, ರೂಬೇನಿನವರು ಅದನ್ನು ತಕ್ಕೊಂಡ್ರು. ಗಾದ್ ನವರು ಅದನ್ನು ತಕ್ಕೊಂಡ್ರು. ಮನಸ್ಸೆ ಕುಲದ ಅರ್ಧ ಜನರು ತಕ್ಕೊಂಡ್ರು. ಹಾಗಾದರೆ 2.5 ಗೋತ್ರದವರಿಗಾಗಲೇ ತಕ್ಕೊಂಡ್ರು. ಅದರಲ್ಲಿ ಈ ಯಹೂದವನ್ನು ಕೂಡ ಸೇರಿಸಿದರೆ 3.5 ಗೋತ್ರದವರು ದೇವರು ಕೊಟ್ಟದ್ದನ್ನು ಮೊಟ್ಟ ಮೊದಲನೇದಾಗಿ ಅದನ್ನು ಸ್ವಾಧೀನ ಮಾಡ್ಕೊಂಡ್ಬಿಟ್ರು. ನಾವು ಕೂಡ ದೇವರು ಕೊಡುವಂಥದ್ದನ್ನು ತಡವಾಗಿ ತಕ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತದೆ. ಭೂಲೋಕದಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಯಾರೋ ಒಬ್ಬ ದೇವರ ಸೇವಕರು ಈ ರೀತಿಯಾಗಿ ನನಗೆ ಹೇಳಿದ್ರು. ಅದೇನೆಂದರೆ, ಒಬ್ಬ ಸೈತಾನು ಒಂದು ವೇಳೆ ನಿಮ್ಮನ್ನು ಪಾಪದಲ್ಲಿ ಸಿಕ್ಕಿಸದಿದ್ದರೆ ನಿಮಗೆ ವ್ಯರ್ಥವಾದ ಕಾರ್ಯಗಳಲ್ಲಿ ಸಿಕ್ಕಿಸ್ಬಿಡ್ತಾನೆ ಎಂಬುದಾಗಿ. ಅದನ್ನು ಇನ್ನೊಂದು ರೀತಿಯಿಂದ ಹೇಳ್ತೇನೆ. ಒಂದು ವೇಳೆ ವೈರಿ ನಮ್ಮನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಯಶಸ್ವಿ ಆಗದಿದ್ದರೆ ಏನು ಮಾಡ್ತಾನೆ? ಸಮಯ ವ್ಯರ್ಥವಾಗುವ ಕಾರ್ಯಗಳಲ್ಲಿ ನಮ್ಮನ್ನು ಸಿಕ್ಕಿಸ್ಬಿಡ್ತಾನೆ. ಅವಾಗೇನಾಗ್ತದೆ? ಪಾಪದಿಂದಲೂ ಸಮಯ ವ್ಯರ್ಥ. ಈಗ ಪಾಪ ಮಾಡದೆ ಕೂಡ ಸಮಯ ವ್ಯರ್ಥ ಮಾಡುವಾಗ ಏನಾಗ್ತದೆ? ದೇವರ ಯೋಜನೆಯಲ್ಲಿ ಭಾಗಿಗಳಾಗದೆ ನಾವುಗಳು ಭೂಲೋಕದ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದಕ್ಕೆ ಆಸ್ಪದ. ಆ ರೀತಿ ಆಗಬಾರ್ದಂತ ದೇವ್ರ ಚಿತ್ತ. ಆದರೆ ಇಲ್ಲಿ ಕಾಲೇಬನು ಬಂದು ಯಹೂದ ಗೋತ್ರದವನು, ದೇವರು ಹೇಳಿದ್ದಾನೆ ಕೊಡ್ತೀನಂತೇಳಿ ಕೊಡ್ರಿ ಎಂಬುದಾಗಿ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಪ್ರತ್ಯೇಕವಾಗಿ ಈ ಹೆಬ್ರೋನೇ ನನಗೆ ಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಹೆಬ್ರೋನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಸಹವಾಸದ ಆಸನ, ದ ಸೀಟ್ ಆಫ್ ಅಸೋಸಿಯೇಷನ್. ಅಂಥ ಒಂದು ಸ್ಥಳ ನನಗೆ ಬೇಕು. ಅದರಲ್ಲಿ ಪರ್ವತ ಬೇರೆ ಇದೆ, ಅದರಲ್ಲಿ ರಾಕ್ಷಸರಂಥ ವ್ಯಕ್ತಿಗಳು ಇದ್ದಾರೆ, ದೊಡ್ಡ ದೊಡ್ಡ ಶರೀರಿಗಳು, ಮಹಾಪುರುಷರು, ಉನ್ನತ ಪುರುಷರು. ಆದರೂ ಕೂಡ ಅದೇ ಬೇಕು ನನಗೆ. ಯಾಕಂದ್ರೆ ದೇವರು ಹೇಳಿದ್ದಾನೆ ಕೊಡ್ತೀನಂತ ಹೇಳ್ಬಿಟ್ಟು, ಅವ್ಗಳ ಮೇಲೆ ಜಯ ಕೊಡ್ತೀನಂತ, ಅದೇ ಬೇಕೆಂಬಂಥ ನಂಬಿಕೆಯನ್ನು ವ್ಯಕ್ತಪಡಿಸ್ತಾನೆ ಕಾಲೇಬನು. ಕಡೆಗೆ ಈ ದೊಡ್ಡ ಮಹಾಪುರುಷರು ಇರ್ತಾರಲ್ವ, ಅವರಿಗೆ ಸೇರಿದಂಥ ಅನಾಕನು ಅಥವಾ ಮಹಾಶರೀರಿಗಳು ಅಂತ ಉನ್ನತ ಪುರುಷರಲ್ಲ, ಅವರಿಗೆ 3 ಮಂದಿ ಮಕ್ಕಳಿರ್ತಾರೆ. ಅವರ ಹೆಸರು 15ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ನಾವು ನೋಡ್ಬೋದು. ಒಬ್ಬನ ಹೆಸರು ಶೇಷಾಯಿ ಅಂತ ಹೇಳ್ಬಿಟ್ಟು, ಶೇಷಾಯಿ ಅಂದರೆ ಬಿಳಿ ಅಂತ ಹೇಳ್ಬಿಟ್ಟು. ಇನ್ನೊಬ್ಬನ ಹೆಸರು ಅಹೀಮನ್ ಅಂತ ಹೇಳ್ಬಿಟ್ಟು, ಅಹೀಮನ್ ಅಂತ ಹೇಳಿದ್ರೆ ಕೊಡುಗೆಯ ಸಹೋದರನು ಅಂತ ಹೇಳ್ಬಿಟ್ಟು. ಇನ್ನೊಬ್ಬನು ಥಲ್ಮೈ ಎಂಬುದಾಗಿ, ಥಲ್ಮೈ ಅಂತ ಹೇಳಿದರೆ ಕೂಡಿಸಿಕೊಳ್ಳುವನು ಅಥವಾ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ವಶಪಡಿಸಿ ಇಟ್ಕೊಳ್ಳುವಂಥ ಸಂಗ್ರಹ ಎಂಬಂಥ ಹೆಸರು. ಈ 3 ಕೂಡ ಅಲ್ಲಿಂದ ಹೊರಡಿಸಿಬಿಟ್ಟಂತೆ ಕಾಲೇಬನು. ಹೌದು, ಆಶ್ಚರ್ಯ. ಆನಂತರ ಒಂದು ಚಾಲೆಂಜ್ ಮಾಡ್ತಾನೆ ಕಾಲೇಬನು. ಅದೇನಂತ ಹೇಳಿದ್ರೆ, ಈಗೋ ಇಲ್ಲಿರುವಂಥ ಕಿರಿಯಾತ್ ಸೆಫೇರನ್ನು ಯಾರು ಹಿಡಿದುಕೊಳ್ತಾರೋ, ಕಿರಿಯಾತ್ ಸೆಫೇರ್ ಅಂತ ಹೇಳ್ಬಿಟ್ಟು ಒಂದು ಪಟ್ಟಣ. ಆ ಕಿರಿಯಾತ್ ಸೆಫೇರ್ ಅಂತ ಹೇಳಿದ್ರೆ ಶಾಖೆಗಳ ಪಟ್ಟಣ ಅಂತ ಹೇಳ್ಬಿಟ್ಟು ಅದರ ಅರ್ಥ. ಆ ಒಂದು ಸ್ಥಳವನ್ನು ಯಾರು ವಶ ಮಾಡಿಕೊಳ್ತಾರೆ, ಯುದ್ಧ ಮಾಡಿ ಅದನ್ನು ತಗೊಳ್ತಾರೆ, ಅಂಥವ್ರಿಗೆ ನನ್ನ ಮಗಳಿಗೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಆಕೆ ಕಾಲೇಬನ ಮಗಳ ಹೆಸರು ಅಕ್ಷ ಅಂತ ಹೇಳ್ಬಿಟ್ಟು, ಅಕ್ಷ ಅಂತ ಹೇಳಿದ್ರೆ ಕಾಲ್ಗಡಕ ಅಂತ ಹೇಳ್ಬಿಟ್ಟು, ಅಂಥ ಒಬ್ಬ ಮಗಳನ್ನು ನಾನು ಕೊಡ್ತೀನಿ ಅಂತ ಹೇಳಿದಾಗ ಒತ್ನಿಯೇಲ್ ಅಂತ ಹೇಳ್ಬಿಟ್ಟು ಅವನ ಸಂಬಂಧಿಕನೇ, ಕಾಲೇಬನ ಸಂಬಂಧಿಕನೇ. ಯಾಕಂದರೆ ಅವನನ್ನು, ಒತ್ನಿಯೇಲನ್ನು
ಅವನು ಕೊಟ್ಟು ಮದುವೆ ಮಾಡಿಸ್ತಾನೆ. ದೇವರ ಒಂದು ಶಕ್ತಿ ಎಂಬ ಹೆಸರುಳ್ಳಂಥ ವ್ಯಕ್ತಿ ಈ ಒತ್ನಿಯೇಲ್ ಎಂಬಂಥ ವ್ಯಕ್ತಿಯಾಗಿರ್ತಾನೆ. ಸರಿ, ಈ ಒಂದು ರೀತಿಯಿಂದ ನಾವು ನೋಡುವಾಗ ಕಾಲೇಬ್ ಅಂತ ಹೇಳಿದ್ರೆ ಶಕ್ತಿ, ಒತ್ನಿಯೇಲ್ ಅಂತ ಹೇಳಿದ್ರೆ ದೇವರ ಶಕ್ತಿ. ಕಾಲೇಬ್ ಅಂತ ಹೇಳಿದ್ರೆ ಬಲ, ಒತ್ನಿಯೇಲ್ ಅಂತ ಹೇಳಿದ್ರೆ ದೇವರ ಬಲ. ಇಬ್ಬರು ಬಲ ಮತ್ತು ದೇವರ ಬಲ, ಶಕ್ತಿ ಮತ್ತು ದೇವರ ಶಕ್ತಿ. ಮಾವ ಅಳಿಯ ಅವರಿಬ್ಬರು ಸೇರ್ಕೊಳ್ತಾರೆ. ಕಡೆಗೆ ಈಕೆ ಕೂಡ, ಮಗಳು ಕೂಡ ಏನು ಕಡಿಮೆ ಅಲ್ಲ. ಅವಳು ದಾರಿಯಲ್ಲಿ ಬರ್ತಿದ್ದಾಗ ಗಂಡನಿಗೆ ಹೇಳ್ತಾಳೆ, ನನಗೆ ಆ ಸ್ಥಳ, ಇಂಥ ಒಂದು ಸ್ಥಳ ಬೇಕು ಎಂಬುದಾಗಿ ಹೇಳಿದಾಗ ಗಂಡ ಕೇಳೋದಿಲ್ಲ. ಆದರೂ ಕೂಡ ಮಗಳು ಕೇಳ್ತಾಳೆ ತಂದೆಗೆ, ನನಗೊಂದು ಬ್ಲೆಸ್ಸಿಂಗ್ ಬೇಕು, ದಾನ ಕೊಡಬೇಕು. ಅದೇನೆಂದರೆ ಈ ಬುಗ್ಗೆಗಳಿರುವಂಥ ಸ್ಥಳವನ್ನು ಕೊಡು ಅಂತ ಹೇಳಿದಾಗ ಕಾಲೇಬನು ಮಗಳಿಗೆ ಕೊಡ್ತಾನೆ. ಈ ರೀತಿಯಾಗಿ ಯೆಹೂದ ಕುಲ ಇಡೀ ಅಧ್ಯಾಯ 15ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಅವರು ವಶಪಡಿಸಿಕೊಳ್ಳುವಂಥದ್ದನ್ನು. 15ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. This, then, was the lot of the tribe of the children of Judah by their families, even to the border of Edom. The wilderness of Zin southward was the uttermost part of the south coast, and their south border was from the shore of the salt sea, from the bay that looketh southward, and it went out to the south side of Maale Akrabim, and passed along to Zin, and ascended up on the south side unto Kadesh Barnea, and passed along to Hezron, and went up to Adar, and fetched a compass to Karkaa. From thence it passed toward Asmon, and went out unto the river of Egypt, and the goings out of that coast were at the sea. This shall be your south coast. And the east border was the salt sea, even unto the end of Jordan. And their border in the north quarter was from the bay of the sea at the uttermost part of Jordan. And the border went up to Beth Hoglah, and passed along by the north of Bathar Abba, and the border went up to the stone of Bohan, the son of Reuben. And the border went up toward Debir from the valley of Achor, and so northward looking toward Gilgal, that is before the going up to Adumim, which is on the south side of the river. And the border passed toward the waters of En-Shemesh, and the goings out thereof were at En-Rogel. And the border went up by the valley of the son of Hinnom unto the south side of the Jebusite, the same is Jerusalem. And the border went up to the top of the mountain that lieth before the valley of Hinnom westward, which is at the end of the valley of the giants northward. And the border was drawn from the top of the hill unto the fountain of the water of Nephtoah, and went out to the cities of Mount Ephron, and the border was drawn to Baalah, which is Kirjath Jearim. And the border compassed from Baalah westward unto Mount Seir, and passed along unto the side of Mount Jearim, which is Chesalon, on the north side, and went down to Bethshemesh, and passed on to Timnah. And the border went out unto the side of Ekron northward, and the border was drawn to Shikron, and passed along to Mount Baalah, and went out unto Jabneel, and the goings out of the border were at the sea. And the west border was to the great sea, and the coast thereof. This is the coast of the children of Judah round about according to their families. And unto Caleb the son of Jephunneh he gave a part among the children of Judah, according to the commandment of the Lord to Joshua, even the city of Arba, the father of Anak, which city is Hebron. And Caleb drove thence the 3 sons of Anak, Shishai, and Ahiman, and Talmai, the children of Anak. And he went up thence to the inhabitants of Debir. And the name of Debir before was Kirjath-Sepher. And Caleb said, He that smiteth Kirjath-Sepher, and taketh it, to him will I give Achsah my daughter to wife. And Othniel the son of Kenaz, the brother of Caleb, took it, and he gave him Achsah his daughter to wife. And it came to pass, as she came unto him, that she moved him to ask of her father a field. And she lighted off her ass, and Caleb said unto her, What wouldest thou? Who answered, Give me a blessing, for thou hast given me a south land.
give me also springs of water. And he gave her the upper springs and the nether springs. This is the inheritance of the tribe of the children of Judah according to their families. And the uttermost cities of the tribe of the children of Judah toward the coast of Edom southward were Kabzeel, and Eder, and Jegur, and Kainah, and Dimonah, and Adedah, and Kedesh, and Hazor, and Ithnan, Ziph, and Telem, and Bealoth, and Hazor, Hadattah, and Kireoth, and Hezron, which is Hazor, Ammon, and Shema, and Moladah, and Hazar-Gada, and Heshbon, and Beth-Pelet, and Hazar-Shual, and Beersheba, and Bizjoshdah, Baalah, and Eim, and Azem, and El-Tolad, and Chesli, and Hormah, and Ziklag, and Madmanah, and Sansannah, and Lebaoth, and Shilhim, and Ain, and Rimmon. All the cities are 29 with their villages. And in the valley, Eshtaol, and Zoriah, and Ashma, and Zanoah, and Enganim, Tapua, and Enam, Jarmuth, and Adulam, Soko, and Azekah, and Shareim, and Adethaim, and Gederah, and Gederothaim, 14 cities with their villages, Zinan, and Hadashah, and Migdalgad, and Delian, and Mizpah, and Joktheel, Lachish, and Boskath, and Eglon, and Kabon, and Laman, and Kitlish, and Gederoth, Beth Dagon, and Neamah, and Makkedah, 16 cities with their villages, Libnah, and Ether, and Ashnan, and Ziphtah, and Ashna, and Nezib, and Keilah, and Achzib, and Mareshah, 9 cities with their villages, Ekron with her towns and her villages, from Ekron even unto the sea, all that lay near Ashdod with their villages, Ashdod with her towns and her villages, Gaza with her towns and her villages, unto the river of Egypt, and the great sea, and the border thereof. And in the mountains, Shamir, and Jatir, and Soko, and Danach, and Kirjath-Sanah, which is Debir, and Anab, and Eshtemo, and Anim, and Goshen, and Holon, and Gilo, 11 cities with their villages, Arab, and Duma, and Eshehan, and Janum, and Beth-Tapua, and Aphekah, and Humta, and Kirjath-Arba, which is Hebron, and Zior, 9 cities with their villages, Maon, Carmel, and Ziph, and Jotta, and Jezreel, and Jokdeam, and Zanoah, Cain, Gibeah, and Timnah, 10 cities with their villages, Halhul, Bethzur, and Gedor, and Ma'arath, and Bethanoth, and Eltekon, 6 cities with their villages, Kirjath-Baal, which is Kirjath-Jearim, and Rabbath, 2 cities with their villages. In the wilderness, Beth-Arba, Midin, and Sekakah, and Nishban, and the city of Salt, and Engedi, 6 cities with their villages. As for the Jebusites, the inhabitants of Jerusalem, the children of Judah could not drive them out, but the Jebusites dwell with the children of Judah at Jerusalem unto this day.